ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳು, ಈಗಾಗಲೇ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತಾ ಬರ್ತಾ ಇದ್ದೀನಿ. ಎಲ್ಲರೂ ಕೂಡ ಆ ಕ್ವಶನ್ಸ್ ನ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕೊಳ್ತಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಸೊ ಇವತ್ತಿನ ದಿನ ವಿಡಿಯೋನಲ್ಲಿ ನಿಮ್ಮ FA1 ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೇನೆ ಇದಕ್ಕೆ ಉತ್ತರಗಳನ್ನು ಕೂಡ ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. 20 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರ್ತಕ್ಕಂತಹ ಪಾಠಗಳು ಅಂತ ಹೇಳಿ ನೋಡೋದಾದ್ರೆ ಪ್ರಜಾನಿಷ್ಠೆ, ಹೊಸ ಹಾಡು, ಹಾಗೇನೆ ಪುಟ್ಟ ಹಕ್ಕಿ ಮತ್ತೆ ಪಾರಿವಾಳ, ಇದಿಷ್ಟು ಪಾಠ ಪದ್ಯಗಳನ್ನ ಒಳಗೊಂಡಿದೆ. ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೊಟ್ಟಿರ್ತಕ್ಕಂತಹ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನ ನೀಡಲಾಗಿರುತ್ತೆ. ಇವುಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 3 ಪ್ರಶ್ನೆಗಳು, 3 ಅಂಕಗಳು. ಫಸ್ಟ್ ಕ್ವಶನ್, ಹೆಂಗಸು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನಾನು ಪ್ರಶ್ನೆ ಕೇಳ್ತೀನಿ, ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ, ಅವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ನೀವೇನ್ ಕಲ್ತಿದ್ದೀರಾ ಅಂತ ಹೇಳಿ. ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಹೆಂಗಸು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅಂಕಿತನಾಮ, ಆಪ್ಷನ್ ಸಿ ಅನ್ವರ್ತನಾಮ, ಆಪ್ಷನ್ ಡಿ ಸರ್ವನಾಮ. ಹೆಂಗಸು ಅಂತಕ್ಕಂತಹ ಪದ ರೂಢನಾಮಕ್ಕೆ ಉದಾಹರಣೆಯಾದಂತಹ ಪದ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೂಢನಾಮ ಅಂತ ಹೇಳಿ ಬರಿಬೇಕು. ಸೊ ಫಸ್ಟ್ ಮೇನ್ ಮೊದಲನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ರೂಢನಾಮ. ಯಾವ ತರ ಬರಿಬೇಕು ಇದನ್ನ ಅಂತ ಹೇಳಿದ್ರೆ ಆಪ್ಷನ್ ಎ ರೂಢನಾಮ. ನೀವು ಇಲ್ಲಿ ಆಪ್ಷನ್ ಕೂಡ ಬರಿಬೇಕು, ಜೊತೆಗೆ ಆನ್ಸರ್ ಕೂಡ ಬರಿಬೇಕು, ಅದನ್ನ ಮರಿಕೂಡ್ದು. ನಂತರ ಎರಡನೇ ಪ್ರಶ್ನೆ ಏನಂತ ಹೇಳಿ ನೋಡೋಣ. ಇವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ. ಆಪ್ಷನ್ ಎ ಮಲಗು, ಆಪ್ಷನ್ ಬಿ ಬದುಕು, ಆಪ್ಷನ್ ಸಿ ಹೊಳೆ, ಆಪ್ಷನ್ ಡಿ ಓದು. ಸಕರ್ಮಕ ಧಾತು ಅಂದ್ರೆ ಕರ್ಮ ಪದವನ್ನ ಅಪೇಕ್ಷಿಸ್ತಕ್ಕಂತಹ ಧಾತು ಅಂತ ಹೇಳಿದ್ರೆ ಅದು ಓದು ಅಂತಕ್ಕಂತಹ ಪದ. ಹಾಗಾಗಿ ಆಪ್ಷನ್ ಡಿ ಓದು ಇಸ್ ದ ರೈಟ್ ಆನ್ಸರ್. ನಂತರ ಮೂರನೇ ಪ್ರಶ್ನೆ, ಗೀಚಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈ ವಾಕ್ಯದಲ್ಲಿ ಇರುವ ಅಲಂಕಾರ. ಸೆಂಟೆನ್ಸ್ ನ ನೀಟಾಗಿ ನೋಡ್ಕೊಳ್ಳಿ. ಗೀಚಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಆಪ್ಷನ್ ಎ ರೂಪಕ ಅಲಂಕಾರ, ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಸಿ ಉತ್ಪ್ರೇಕ್ಷ ಅಲಂಕಾರ, ಆಪ್ಷನ್ ಡಿ ಉಪಮ ಅಲಂಕಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನ ಗಮನಿಸಿದಾಗ ಅಂತೆ ಅಂತಕ್ಕಂತಹ ಪದ ಬಂದಿದೆ. ತೊಟ್ಟಿಲಿನಂತೆ ಅಂತ, ಅಂತೆ, ಹಾಂಗ, ಓಲ್ ಈ ರೀತಿಯ ಪದಗಳಿದ್ರೆ ಅದು ಉಪಮ ಅಲಂಕಾರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಉಪಮ ಅಲಂಕಾರ ಸರಿಯಾದ ಉತ್ತರ. ಓಕೆ, ನಂತರ ಸೆಕೆಂಡ್ ಮೇನ್ ನೋಡಿ. ಕೊಟ್ಟಿರ್ತಕ್ಕಂಥ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 4ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. 5ನೇ ಪ್ರಶ್ನೆ, ಕಡಿದುಗಿಯಬೇಕಾದ ಪಾಶಗಳು ಯಾವುವು? ಕಡಿದುಗಿಯಬೇಕಾದ ಪಾಶಗಳು ಜಾತಿ, ಕುಲ, ಮತ, ಧರ್ಮ. 6ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನ ಕಟ್ಟುತ್ತದೆ. ನಂತರ 3-4 ವಾಕ್ಯದಲ್ಲಿ ಉತ್ತರಿಸಿ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನ ವಿವರಿಸಿ. ಉತ್ತರ, ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲೇ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಇದು ಮೀರಾಬಾಯಿ ಗಿರಿಧರ ನಾಗನನ್ನ ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನ ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನ ತುಂಬಿಕೊಂಡ ಗರ್ಭಗೃಹ ಹಾಗೂ ನವರಂಗಗಳಿಂದ ಈ ದೇವಸ್ಥಾನ ಕೂಡಿದೆ. ನಂತರ 8ನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆಯೊಡೆದು ಮರಿಗಳು ಹೊರಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದದಿಂದ ಇದ್ದವು. ಇನ್ನು ನಂತರ ಕೊಟ್ಟಿರ್ತಕ್ಕಂತಹ ಕವಿಗಳ ಪರಿಚಯವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕಾಲ, ಸ್ಥಳ, ಕೃತಿಗಳು ಮತ್ತೆ ಪ್ರಶಸ್ತಿಗಳು ಇಷ್ಟನ್ನ ವಾಕ್ಯದ ರೂಪದಲ್ಲಿ ಬರಿಬೇಕು. ಸಾಶಿ ಮರುಳಯ್ಯ ಅವರ ಪರಿಚಯವನ್ನ ಕೊಟ್ಟಿದ್ದಾರೆ. ಸಾಶಿ ಮರುಳಯ್ಯ, ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು ಕ್ರಿಸ್ತಶಕ 1931ರಲ್ಲಿ
ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎನ್ನುವ ಗ್ರಾಮದಲ್ಲಿ ಜನಿಸಿದರು. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಪದವಿಯನ್ನ ಪಡೆದುಕೊಂಡಿದ್ದಾರೆ. MA ಕನ್ನಡ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಹಾಗೆ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎನ್ನುವ ಮಹಾಪ್ರಬಂಧಕ್ಕೆ PhD ಪದವಿಯನ್ನ ಪಡೆದುಕೊಂಡಿದ್ದಾರೆ. ಹಾಗೇನೆ ಇವರು 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ರು. ಹಾಗೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ನಾಟ್ಯ ಮಯೂರಿ, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ವಿಜಯ ವಾತಾಪಿ ಇನ್ನ ಮುಂತಾದವು. ಹಾಗೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ನಂತರ ಕೊಟ್ಟಿರ್ತಕ್ಕಂತಹ ಗಾದೆನಲ್ಲಿ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಪೀಠಿಕೆಯನ್ನ ಬರಿಬೇಕು, ಗಾದೆಯನ್ನ ಉದಾಹರಣೆಯೊಂದಿಗೆ ವಿವರಿಸಬೇಕು, ಹಾಗೆ ಉಪಸಂಹಾರ ಬರಿಬೇಕು. ಈ ಗಾದೆಗೆ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ ಅಂದ್ರೆ ನಮ್ಮ ಚಾನಲ್ ನಲ್ಲಿ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದಾಗಿದೆ. 2 ಗಾದೆ ಕೊಟ್ಟಿದ್ದಾರೆ, ಅದ್ರಲ್ಲಿ ಒಂದನ್ನು ಬರಿಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಇನ್ನೊಂದು ತುಂಬಿದ ಕೊಡ ತುಳುಕುವುದಿಲ್ಲ. ಇನ್ನ ನಂತರ ನೋಡಿ ಇಲ್ಲಿ ಪೀಠಿಕೆನಲ್ಲಿ ಹೇಗೆ ಬರೀತೀರಾ, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ವೇದಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ಕೂಡ ತ್ರಿವಿಕ್ರಮ ಅರ್ಥವನ್ನ ನೀಡುತ್ತವೆ. ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಇನ್ನು ನಂತರ ಸಂದರ್ಭದೊಡನೆ ವಿವರಿಸಿ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈ ವಾಕ್ಯವನ್ನ ಶಿವರಾಮ್ ಕಾರಂತವರು ಬರೆದಿರ್ತಕ್ಕಂತಹ ಅಭುವಿನಿಂದ ಬರಮಾಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜೈಪುರ ಎಂಬ ಪ್ರವಾಸ ಸಾಹಿತ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಜೈಪುರದ ಅಂಬೇರಾ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನ ತಾಳುತ್ತವೆ. ಹಿಂದೆ ಲೇಖಕರು ಜೈಪುರಕ್ಕೆ ಹೋದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಆದರೆ ಈ ಬಾರಿ ಭೇಟಿಯಾದಾಗ ಅಲ್ಲಿ ಹಲವಾರು ಬದಲಾವಣೆಗಳನ್ನ ಗುರುತಿಸಿದಂತ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳಿದ್ದಾರೆ. ಸ್ವಾರಸ್ಯ, ಜೈಪುರದ ಅಂಬೇರಾ ಬೆಟ್ಟ ಪ್ರದೇಶ ಈ ಹಿಂದೆ ಹೇಗಿತ್ತು ಎಂಬುದನ್ನ ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ. ನಂತರ ಪೊಯಮನ ಬರೆಯೋದಕ್ಕೆ ಕೊಟ್ಟಿದ್ದಾರೆ ನೋಡಿ. ಹೊಸ ಹಾಡು ಪದ್ಯ 2 ಪ್ಯಾರಾಸ್ ಕೊಟ್ಟಿದ್ದಾರೆ. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ನಂತರ ಸಾರಾಂಶವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಪಾರಿವಾಳ ಪದ್ಯದಲ್ಲಿ ಬರ್ತಕ್ಕಂತಹ ಪದ್ಯ ಇದೆಯಲ್ಲ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು ಅಂತ ಇದೆಯಲ್ವಾ, ಆ ಒಂದು ಪ್ಯಾರ ನೋಡಿ. ಇಲ್ಲಿ ಯಾವಾಗಲೂ ಕೂಡ ಸಾರಾಂಶವನ್ನು ಬರೆಯುವಾಗ ಅದು ಯಾವ ಪದ್ಯ ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಬರಿಬೇಕು. ನಂತರ ಸಾರಾಂಶವನ್ನು ಬರಿಬೇಕು, ಕಡೆಯಲ್ಲಿ ಮೌಲ್ಯವನ್ನು ಬರಿಬೇಕು. ಯಾಕಂದರೆ ಮೌಲ್ಯ ಬರೆದಕ್ಕೂ ಕೂಡ 1 ಅಂಕ ಇರುತ್ತೆ. ಈ ಪದ್ಯವನ್ನು ಸುರಂ ಎಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯದಿಂದ ಆರಿಸಲಾಗಿದೆ. ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಹಸಿದ ಬೇಡನ ಬಲೆಗೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮ ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ. ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕುವುದು. ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೇಡನು ಹೊತ್ತುಕೊಂಡು ನಡೆದನು. ಬುದ್ಧಿಯನ್ನ ಮೋಹವು ಮುಸುಕಿದರೆ ಸರ್ವನಾಶವಾಗುತ್ತದೆ. ಆದ್ದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆ ನಡೆಸಬೇಕು. ಜೀವನದ ಯಾವುದೇ ಸಂದರ್ಭದಲ್ಲೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತೇಳಿ ಹೇಳ್ತಿದ್ದಾರೆ. ಹಾಗೆ ಮೌಲ್ಯವನ್ನು ನೋಡೋದಾದರೆ ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು, ಮೋಹಕ್ಕೆ ಒಳಗಾಗಬಾರದು ಎಂಬ ಮೌಲ್ಯಯುತ ಸಂದೇಶ ಅಭಿವ್ಯಕ್ತಗೊಂಡಿದೆ ಅಂತ ಬರಿಬೇಕು. ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ FA1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.